ಇನ್ನು ನಾಳೆ ದೆಹಲಿಯಲ್ಲಿ ಬಹಳ ಮಹತ್ವದ ಒಂದು ಸಭೆ ಇದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಸಭೆ, CWMA ಸಭೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸಭೆ. ಈಗ ವಾದವನ್ನು ಮಂಡಿಸಲಿದ್ದಾರೆ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳು. ಹಂಚಿಕೆ ವೇಳಾಪಟ್ಟಿಯಂತೆ ತಮಿಳುನಾಡು ನಮಗೆ ನೀರು ಕೊಡಿ ಅಂತ ಕೂತಿದೆ. ಆದರೆ ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಮಳೆ ಕ್ಷೀಣವಾಗಿದೆ, ಇಲ್ಲವೇ ಇಲ್ಲ ಮುಂಗಾರು ಮಳೆ. ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕರ್ನಾಟಕದ ವಾದ. ಈ ಬಗ್ಗೆ ಸ್ಪಷ್ಟ ನಿಲುವು ತೆಗೆದುಕೊಳ್ಳುತ್ತೆ ಕರ್ನಾಟಕ. ಸಂಕಷ್ಟ ಸೂತ್ರ ಅನುಸರಿಸುವಂತೆ ಸಮಿತಿಗೆ ಮನವಿ ಮಾಡುವ ಸಾಧ್ಯತೆ ಇದೆ. ಅಂತಿಮ ನಿರ್ಧಾರವನ್ನು ನಿರ್ವಹಣಾ ಸಮಿತಿಯವರೇ ತಗೋತಾರೆ. ಬಟ್ ಅವ್ರು ಏನೇ ಆದರೂ ನೀರು ಬಿಡಿ ಅಂತಾರೆ, ಸ್ವಲ್ಪ ಆದರೂ ಬಿಡಿ ಅಂತಾರೆ. ಅದನ್ನೇ ಸಂಕಷ್ಟ ಸೂತ್ರ ಅನ್ನೋದು. ಲೆಕ್ಕಾಚಾರದ ಪ್ರಕಾರ ಜೂನ್ ತಿಂಗಳಲ್ಲಿ 9.19 TMC, ಜುಲೈ ತಿಂಗಳಲ್ಲಿ 31.24 TMC ಸೇರಿ ಒಟ್ಟು 40.43 TMC ನೀರು ಕೊಡಬೇಕು ನಾವು ಈಗ ಇರ್ತಕ್ಕಂಥದ್ರ ಪ್ರಕಾರ. ಆದರೆ ಇಲ್ಲಿ ತನಕ ಜೂನ್ ಜುಲೈ ಕೋಟಾ ಹರಿದಿರೋದೇ 4 TMC. ನೀರೇ ಇಲ್ವಲ್ಲ. KRS ಅಲ್ಲೇ 92 ಅಡಿಗೆ ನಿಂತೋಗಿದೆ, ಮೇಲಕ್ಕೆ ಏರ್ತಾನೇ ಇಲ್ಲ. ಈಗ ಬೇರೆ ಮಳೆ ಕೈ ಕೊಟ್ಟಿದೆ. ಇನ್ನೂ 20ನೇ ತಾರೀಕು ತನಕ ಮಳೆ ಇಲ್ಲ ಅಂತಾರೆ. ಕೊಡಗಲ್ಲೇ ಮಳೆ ಆಗ್ತಿಲ್ಲ. ಹೋಗಲಿ ಕಬಿನಿ ತುಂಬಿಕೊಂಡಿದೆಯಾ, ಅಲ್ಲಿಂದ ಬಿಡೋಣ ಅಂದರೆ ಕಬಿನಿನೂ ತುಂಬಿಲ್ಲ ಈ ಸರ್ತಿ. ಹಾರಂಗಿ ಕಂಪ್ಲೀಟ್ ಆಗಿಲ್ಲ, ಅದಾದಮೇಲೆ ಹೇಮಾವತಿ ಕಂಪ್ಲೀಟ್ ಆಗಿಲ್ಲ. ಎಲ್ಲಿಂದ ಬಿಡೋದು ನೀರು? ಕಾವೇರಿ ಜಲಾನಯನ ಪ್ರದೇಶದಲ್ಲೇ ಮಳೆ ಇಲ್ಲ. ಇದ್ದಿದ್ರಲ್ಲೂ ಒಂದು ಸ್ವಲ್ಪ ಗೊರೂರು ಡ್ಯಾಮ್ ಒಂಚೂರು ತುಂಬಿಕೊಂಡಿದೆ, ಹೇಮಾವತಿ. ಅದು ಬಿಟ್ಟರೆ ಬೇರೆ ಕಡೆ ನೀರು ಇಲ್ಲವೇ ಇಲ್ಲ. KRS ಡ್ಯಾಮ್ದು ಲೆಕ್ಕಾಚಾರ 124 ಅಡಿ, 124 ಪಾಯಿಂಟ್ ಸಮಥಿಂಗ್, ಇರೋದೇ 92 ಅಡಿ. ಮತ್ತು ಎಲ್ಲಿಗೆ ಬಿಡಬೇಕು? ಆದ್ರೂ ಈ ಕಾವೇರಿ ನೀರು ನಿರ್ವಹಣಾ ಸಮಿತಿಯವರು ನೀರು ಬಿಡಿ ಅಂತಾರೆ. ನೋಡೋಣ ನಾಳೆ ಏನು ಹೇಳ್ತಾರೆ ಅಂತ.